ನೀನು ಇಮಿಡಿಯೇಟ್ ಆಗಿ ಒಂದು ಕೆಲಸ ಮಾಡಬೇಕು. ಏನು? ಈಗಿಂದೀಗಲೇ ಡೆಲ್ಲಿಗೆ ಫೋನ್ ಮಾಡಿ ಅಹಲ್ಯನ್ಗೆ ಎಲೆಕ್ಷನ್ ಟಿಕೆಟ್ ಕೊಡಬೇಡಿ ಅಂತ ಹೇಳು. ಯಾಕೆ? ಫೋನಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ನೇರವಾಗಿ ನೀನೇ ಡೆಲ್ಲಿಗೆ ಹೋಗಾದ್ರೂ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು ಅಷ್ಟೇ. ಟಿಕೆಟ್ ಯಾಕೆ ಕ್ಯಾನ್ಸಲ್ ಮಾಡಬೇಕು? ಅದನ್ನಾದ್ರೂ ಹೇಳು. ಯಾಕೆಂದ್ರೆ ನಾನು ಸಾವಿತ್ರಿಗೆ ಮಾತು ಕೊಟ್ಟಿದ್ದೀನಿ. ಮತ್ತೆ ಅಹಲ್ಯಗೆ ಏನ್ ಹೇಳ್ತೀಯ? ಅವಳಿಗೆ ಏನೋ ಒಂದು ಹೇಳ್ತೀನಿ ಬಿಡು ಜಗ್ಗು. ಸ್ವಲ್ಪ ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ, ಹಾರಾಡ್ತಾಳೆ, ಆಮೇಲೆ ತೆಪ್ಪಗಿರ್ತಾಳೆ. ನಿನ್ ಲೆಕ್ಕಾಚಾರನೇ ನನಗೆ ಅರ್ಥ ಆಗ್ತಿಲ್ಲ. ಅವಳು ಬಂದು 4 ಹನಿ ಕಣ್ಣೀರ್ ಹಾಕ್ಬಿಟ್ಲು ಅಂತ ಕರಗ್ಬಿಟ್ಟೆ. ಅವತ್ತು ಫೋನ್ನಲ್ಲಿ ಅವಳು ವಾಯ್ಸ್ ಕೇಳಿ ಅವಳು ತುಂಬಾ ಪ್ರಾಮಾಣಿಕಳು ಅಂತ ಹೊಗಳಿದೆ. ಜಗ್ಗು, ನಿನ್ ಲೆಕ್ಕಾಚಾರ ತಪ್ಪು. ನಾನು ಯಾರು ಹೇಳು? ಇಂದುಮತಿ. ಮುಗೀತಾ ಅರ್ಶನ ಕುಂಕುಮ ಎಲ್ಲ? ಹಾ. ಬರೀ ಕೈಲಿ ಬಂದಿದ್ಯಾ? ತಾಂಬೂಲ ರವಿಕೆ ಏನು ಕೊಡ್ಲಿಲ್ವಾ? ರೀ, ಅವ್ರ ಮನೇಲಿ ಕವರ್ ಇರ್ಲಿಲ್ಲ, ಅದಕ್ಕೆ ಕೆಲಸದವ್ರ ಕೈಲಿ ಕೊಟ್ಟು ಕಳಿಸ್ತೀನಿ ಅಂದ್ರು. ಬೇರೆ ಯಾರನ್ನೂ ಕರೆದಿರ್ಲಿಲ್ವಾ? ಯಾಕೆ? ಸಾಮಾನ್ಯವಾಗಿ 4 ಜನ ಇದ್ರೆ ಗದ್ದಲ ಕೇಳಿಸುತ್ತೆ, ಆದ್ರೆ ಫೋನ್ನಲ್ಲಿ ಏನು ಗದ್ದಲ ಕೇಳಿಸ್ಲಿಲ್ವಲ್ಲ? ಅದು ಗೌರಿ ಪೂಜೆ ಅಲ್ವಾ, ಅದಕ್ಕೆ ಇಬ್ಬರನ್ನೇ ಕರೆದಿದ್ರು. ನನ್ನ ಬಗ್ಗೆ ಏನ್ ಬಂದಿರತ್ತೆ? ಶ್ರೀರಾಂಪುರ ವಿಧಾನಸಭಾ ಕ್ಷೇತ್ರದಿಂದ ಅಹಲ್ಯಾರಾವ್ ಅವರಿಗೆ ಟಿಕೆಟ್. ಹೌದಾ? ಕಮಲಾಬಾಯಿ ಅವರಿಗೆ ಟಿಕೆಟ್. ವಿಧಾನಸಭೆಯಲ್ಲಿ ಕೂತ್ಕೊಳ್ಳಕ್ ಅನ್ಸ್ಕೊಂಡೆ, ಹೋಗ ಅವಳ ಪಕ್ಷ ಸೇರ್ದೆ. ನಮ್ಮಗಳ ಮಧ್ಯೆ ಮನಸ್ತಾಪ ಬಂತು ಅಷ್ಟೇ, ನಿನ್ನಿಂದ ಆಗಿದ್ ಲಾಭ. ಹೆಂಡತಿ ಸಮಾಧಾನ ಹೇಳೋದ್ರ ಬದಲು ಜಾಗ್ತೆ ಬರ್ಸಿ. ಏಯ್, ನಮ್ಮವ್ರನ್ನ ನಂಬು, ಬೇರೆಯವ್ರನ್ನಲ್ಲ. ಅರ್ಥ ಆಯ್ತಾ ಈಗ್ಲಾದ್ರೂ? ಅಹಲ್ಯಾಗಿ ಈಗಲಾದ್ರೂ ಇಂದುಮತಿ ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ. ಅವಳ ಜೊತೆ ಸೇರ್ಕೊಂಡು ಮನೆಯವ್ರನ್ನೆಲ್ಲ ಕಾಲ್ ಕಸದಕ್ಕಿಂತ ಕಡೆಯಾಗಿ ನೋಡ್ತಾ ಇದ್ಲು. ಈಗ ಗೊತ್ತಾಗುತ್ತೆ ಅವ್ರಿಬ್ರಿಗೂ. ಓಹೋ, ಕುಳ್ಳತ್ಗೆ ಏನಾಗ್ಲೇ MLA ಆಗಿ ನಿನ್ಕೊಂಡ್ಬಿಟ್ಟಿದ್ಲು. ಅವನು ಸಿಕ್ಕಿರೋ ಪುಟ್ಕೋತಿ ಕೆಲಸಕ್ಕೆ ಊರೆಲ್ಲ ಹೇಳ್ಕೊಂಡ್ಬಂದ್ಬಿಟ್ಟಿದ್ದ. ಈಗ ಬರ್ತಾರೆ ದೇಹಿ ಅನ್ಕೊಂಡು. ಅಣ್ಣ, ಏನೇ ಆದ್ರೂ ಅವ್ರಿಬ್ಬರನ್ನ ಮನೆಗೆ ಸೇರಿಸ್ಕೊಳ್ಳೇಬೇಡ. ಏನ್ ಮಾಡಿದ್ದೆ ನಾನು ನಿನ್ಗೆ? ನನ್ನಷ್ಟಕ್ಕೆ ನಾನು ನಮ್ಮನೇಲಿದ್ದೆ. ನಿನ್ ಕಡೆಯವ್ರನ್ನ ಕಳ್ಸಿ ನನ್ನಲ್ಲಿ ರಾಜಕೀಯದ ಆಸೆ ಹುಟ್ಟಿಸಿ ಕೊನೆ ಕ್ಷಣದಲ್ಲಿ ಕುದ್ಕೆ ಕೂತಿದೀಯಾ? ನೀನ್ ಮಾಡಿ ಸರಿನಾ? ನಿನ್ನ ನಂಬ್ಕೊಂಡು ನಾನ್ ನಮ್ಮನೆಯಿಂದ ದೂರ ಆದೆ, ಗೊತ್ತಾ ನಿಂಗೆ? ಪಕ್ಷ ಅಂದ್ರೆ ಇಂದುಮತಿ ಒಬ್ಳೆ ಅಲ್ಲ. ನಿನಗೆ ರಾಜಕೀಯದಲ್ಲಿ ಅಷ್ಟು ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ನನಗೆ ಯಾಕೆ ಪ್ರಾಮಿಸ್ ಮಾಡಿದೆ? ಅಹಲ್ಯ, ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ನಿನ್ನ ಅನುಭವ ರಾಜಕೀಯದಲ್ಲಿ 0. ನನ್ನನ್ನು ಮೀಟ್ ಮಾಡಕ್ಕಿಂತ ಮುಂಚೆ ನಿಂಗೆ ಆ ವಿಷಯ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಆದ್ರೆ ಇನ್ಯಾರಿಗೂ ಈ ರೀತಿ ಮೋಸ ಮಾಡಬೇಡ. ನೀವು ಆ ಪರಶ ಸಾಹೇಬ್ರ ಮೇಲೆ ಕನ್ನಡಕ್ಕೆ ಹೇಳಿದ್ರಿ ಅಷ್ಟೇ. ಅದಾದ್ಮೇಲೆ ಸಂಪಾದನೆ ಇಲ್ಲ. ನೀವೇ ಒಂದಾಗೋಗ್ಬಿಟ್ರೆ. ಈಗ ಕೊಡ್ತಾ ಇರೋದು ದೊಡ್ಡ ಕೆಲಸ. ದೊಡ್ಡ ಕೆಲಸನ? ಏನು ಕಲಾಸ? ಯಾರು ಹೇಳಿ? ನಾಳೆ ಇರಬಾರದು ಅವನು. ಹೆಂಗಸು. ಓ ಅಂದ್ರೆ ನಿಮ್ಮ ಹಳೆ ಕೇಸೆಲ್ಲ ಓಪನ್ ಆಗ್ತಿದ್ಯಾ? ನಾ ಈ ಬಾಲ ಅಲ್ಲಾಡಿಸ್ಬೇಕಷ್ಟೇ, ಬೊಗಳೋ ಪ್ರಯತ್ನನೂ ಮಾಡಬಾರ್ದು. ಹೇಳಿ. ಊಟ ಮಾಡಿಮ್ಮ. ನಿಮ್ ಹಾಗೆ ನಾನು ಹಠ ಮಾಡಿದೆ, ನಿಮ್ ಹಾಗೆ ನಾನು ಉಪವಾಸ ಮಾಡ್ತೀನಿ. ನಿಮ್ಗೆ ಗೊತ್ತಿಲ್ಲ ನಾನೆಷ್ಟು ಮೊಂಡು ಅಂತ. ನೀವು ಊಟ ಮಾಡೋವರೆಗೂ ನಾನು ನೀರು ಮುಟ್ಟಲ್ಲ. ಸತ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಸಾವಿತ್ರಿ, ಸಾವಿತ್ರಿ